ನಮಸ್ಕಾರ ವೀಕ್ಷಕರೇ, ಸೋತು ಗೆದ್ದವಳು ಅಧ್ಯಾಯ 3 ಮೊದಲನೇ ಅಧ್ಯಾಯ ಯಾರೆಲ್ಲ ನೋಡಿಲ್ಲವೋ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಇದೆ, ನೋಡಿ ಆನಂದಿಸಿ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಕಮೆಂಟ್ಗಳಿಗಾಗಿ ಕಾಯುತ್ತಿರುತ್ತೇನೆ. ಕಾವೇರಿ 3 ವರ್ಷದ ಅರವಿಂದನ ತಾಯಿಯಾಗಿದ್ದರೂ ಸತೀಶನಿಗೆ ಹೆಂಡತಿಯಲ್ಲಿನ ಆಸಕ್ತಿ, ಆಕರ್ಷಣೆ, ವ್ಯಾಮೋಹ ಕೊಂಚವೂ ಕಡಿಮೆಯಾಗಿರಲಿಲ್ಲ. ಮೈಸೂರಿನಿಂದ ಖ್ಯಾತೆದೇವರ ಗುಡಿಗೆ ಹೋಗಲು ಎಷ್ಟು ಸಮಯವಾಗಬಹುದು? ಅಷ್ಟು ಕಾಲವೂ ಅವನು ಹೆಂಡತಿಯನ್ನು ಬಿಡಲಾರದವನೇ. ವಿಮಲಾ ಕಾವೇರಿಯ ಕಡೆ ನೋಡಿದಳು. ಅವಳು ಸತೀಶನ ಕಡೆ ನೋಡುತ್ತಾ ಕೀಟಲೆಯಿಂದ ನಕ್ಕಳು. ಸತೀಶ ಹೇಗೋ ಸಾವರಿಸಿಕೊಂಡು ಕಾವೇರಿಯ ಪಕ್ಕದಲ್ಲಿ ಕುಳಿತೇ ಬಿಟ್ಟ. ಜಾಗದ ಅಭಾವವಿದ್ದುದರಿಂದ ಅವನು ಕಾವೇರಿಯನ್ನು ಒತ್ತಿಕೊಂಡು ಕುಳಿತುಕೊಳ್ಳಬೇಕಾಯಿತು. ಅವನ ಬಲಿಷ್ಠವಾದ ತೋಳು ಕಾವೇರಿಯ ಕೋಮಲವಾದ ಗುಲಾಬಿ ವರ್ಣದ ತೋಳನ್ನು ಒತ್ತರಿಸಿದಾಗ ವಿಮಲೆಯ ಹೃದಯದಲ್ಲಿ ಬೆಂಕಿ ಹೊತ್ತಿಸಿದಂತಾಯಿತು. ವ್ಯಾನುಗಳೆರಡು ಇಂದ್ರಭವನದ ಮುಂದೆ ನಿಂತವು. ಎಲ್ಲರೂ ತಿಂಡಿಗಾಗಿ ಕೆಳಗಿಳಿದರು. ಆಗ ವಿಮಲೆ ಕಾವೇರಿಯನ್ನು ಮಾತನಾಡಿಸಲೇಬೇಕಾಯಿತು. ಎಷ್ಟಾಗಲಿ ಕಾವೇರಿ ತನ್ನ ಬಾಸ್ತನ ಹೆಂಡತಿ. ಆಕೆಯನ್ನು ಗೌರವವಾಗಿ ಕಾಣಬೇಕಾದುದು ಅವಳ ಕರ್ತವ್ಯವಾಗಿತ್ತು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಂದವಳು ಕಾವೇರಿಯನ್ನು ಕೇಳಿದಳು. ಇದೀನಿ. ನೀವೇ ನೋಡಿ ಹೇಳಿ ಎಂದು ಕಾವೇರಿ ನಕ್ಕಳು. ಅವಳ ಮುತ್ತಿನ ಸಾಲಿನಂತಹ ಹಲ್ಲನ್ನು ನೋಡಿ ವಿಮಲ ಸೊಂಟದಿಂದ ಕರವಸ್ತ್ರ ತೆಗೆದು ತನ್ನ ಉಬ್ಬು ಹಲ್ಲನ್ನು ಮುಚ್ಚಿಕೊಂಡಳು. ನೀವು ಅವತ್ತು ಕೊಟ್ಟ ಕೊಬ್ಬರಿ ಮಿಠಾಯಿ ನಾನಿನ್ನೂ ಮರೆತೇ ಇಲ್ಲ ಎಂದಳು ಸರಸ್ವತಿ. ಇನ್ನೊಂದು ದಿನ ಇಬ್ಬರೂ ಬನ್ನಿ. ಆಗ ನಿಮಗೆ ಸಾಕಾಗುವಷ್ಟು ಕೊಬ್ಬರಿ ಮಿಠಾಯಿ ಕೊಡುತ್ತೇನೆ ಎಂದಳು ಕಾವೇರಿ. ಹೆಂಗಸರೆಲ್ಲರೂ ಒಂದು ಕಡೆ ತಿಂಡಿಗೆ ಕುಳಿತರು. ಆ ಗುಂಪಿನಲ್ಲಿ ಸತೀಶ ಅವನ ಇಬ್ಬರು ಮಿತ್ರರೂ ಇದ್ದರು. ಏನು ತಗೋತೀರ ಎಂದು ಚಂದ್ರಶೇಖರ್ ಹೆಂಗಸರ ಗುಂಪನ್ನು ಉದ್ದೇಶಿಸಿ ಕೇಳಿದ. ಆದರೆ ಅವನು ಆ ಮಾತನಾಡುವಾಗ ಕಾವೇರಿ ಕಡೆ ನೋಡಿದ. ಏನಾದರೂ ಸರಿ ಎಂದಳು ಕಾವೇರಿ. ನೀವು ಹೇಳಿ. ನೀವು ಹೇಳಿದ್ದನ್ನು ತರಿಸುತ್ತೇವೆ. ಹಾಗಾದರೆ ನಾವು ಹೇಳಿದ್ದು ತರಿಸುವುದಿಲ್ಲವೋ? ವಿಮಲ ಕುಹಕವಾಗಿ ಕೇಳಿದಳು. ಮಾಣಿ ಕೇಳ್ತಿದ್ದಾನೆ, ಯಾರ್ಯಾರಿಗೆ ಏನೇನು ಬೇಕು ಹೇಳಿಬಿಡಿ ಎಂದ ಚಂದ್ರಶೇಖರ. ಪೂರಿ ಪಲ್ಯ, ಜಾಮೂನು, 1 ಲೋಟ ಬಾದಾಮಿ ಹಾಲು ಎಂದಳು ಕಾವೇರಿ. ವಿಮಲಳಿಗೆ ಏನು ಬೇಕೆಂದು ಚಂದ್ರಶೇಖರ ಮತ್ತೆ ಕೇಳಲಿಲ್ಲ. ಕಾವೇರಿ ಸೂಚಿಸಿದ ತಿಂಡಿಗಳನ್ನು ಅವನು ತರಿಸಿದ. ತನ್ನನ್ನು ಅಲಕ್ಷ್ಯ ಮಾಡುತ್ತಿರುವುದನ್ನು ಕಂಡು ವಿಮಲಳ ಮೈ ಉರಿದು ಹೋಯಿತು. ಅವಳು ಪೂರಿಯನ್ನು ನಿಧಾನವಾಗಿ ತಿನ್ನುತ್ತಿದ್ದ ಕಾವೇರಿ ಕಡೆ ನೋಡಿದಳು. ಮಗುವಿನ ತಾಯಿಯಾಗಿದ್ದರೂ ಕಾವೇರಿಯ ಮೈಮಾಟ ಕೆಟ್ಟಿರಲಿಲ್ಲ. ದೇಹದ ಯಾವ ಭಾಗದಲ್ಲಿಯೂ ಅನವಶ್ಯಕವಾದ ಬೊಜ್ಜಾಗಲಿ ಮಾಂಸವಾಗಲಿ ಇರಲಿಲ್ಲ. ಲಾವಣ್ಯದಿಂದ ತುಂಬಿದ್ದ ಎದೆಯ ಮೇಲೆ ಮಲಗಿದ್ದ ನೀಳವಾದ ಚಿನ್ನದ ಸರ ಹಾಗೂ ಅದರ ಪದಕದ ಕಡೆ ವಿಮಲ ನೋಡಿದಳು. ಸರವನ್ನು ಸೆರಗಿನೊಳಗೆ ಹಾಕಿಕೊಳ್ಳಬಾರದೆ. ಎಲ್ಲಾ ಬರಿಯ ಬೂಟಾಟಿಕೆ. ನೋಟಕರನ್ನು ಕೆಣಕಲೆಂದೇ ಕಾವೇರಿ ಸರವನ್ನು ಸೆರಗಿನ ಮೇಲೆ ಹಾಕಿಕೊಂಡಿರಬೇಕು. ಇಲ್ಲದಿದ್ದರೆ ಮೈಮಾಟ ತೋರಿಸುವುದಾದರೂ ಹೇಗೆ? ವಿಮಲೆಗೆ ಹಾಗೆ ಸರವನ್ನು ಹಾಕಿಕೊಳ್ಳುವ ಧೈರ್ಯ ಎಂದಿಗೂ ಇರಲಿಲ್ಲ. ತನ್ನ ಚೆಲುವಿಕೆಯಲ್ಲಿ ಸಂಪೂರ್ಣ ನಂಬಿಕೆ ಇರುವುದರಿಂದಲೇ ಕಾವೇರಿ ಹಾಗೆ ಅಲಂಕಾರ ಮಾಡಿಕೊಂಡಿರಬೇಕು. ಸತೀಶನಿರಲಿ ಉಳಿದ ಮಿತ್ರರೂ ಸಹ ತಮ್ಮ ಗಮನವನ್ನೆಲ್ಲ ಕಾವೇರಿಯ ಕಡೆಗೆ ಸಂಪೂರ್ಣವಾಗಿ ಹರಿಸಿದ್ದರು. ಸರಸ್ವತಿ ಈ ನಾಟಕವನ್ನು ಮನಸಾರೆ ಅನುಭವಿಸಿ ಆನಂದಪಡುತ್ತಿದ್ದಳು. ಅವಳಿಗೆ ಕಾವೇರಿಯಲ್ಲಿ ಮೆಚ್ಚುಗೆ ಮತ್ತು ಗೌರವವಿತ್ತು ಹಾಗೂ ವಿಮಲೆಯಲ್ಲಿ ಕನಿಕರ, ತಿರಸ್ಕಾರವಿತ್ತು. ವಿಮಲ ಸತೀಶನಿಗಾಗಿ ಹಂಬಲಿಸುವುದನ್ನು ನೋಡಿ ಮುಗಿಲ ಮಲ್ಲಿಗೆಗಾಗಿ ಗೆಳತಿ ಕೈ ನೀಡಿ ನಿರಾಶಳಾಗುತ್ತಿದ್ದಾಳಲ್ಲ ಎಂದು ಸರಸ್ವತಿಗೆ ಒಮ್ಮೆ ಕನಿಕರವಾದರೆ ಮತ್ತೊಮ್ಮೆ ಮದುವೆಯಾಗಿ ಸುಖ ಸಂತೋಷದಿಂದಿರುವ ಗೃಹಸ್ಥನನ್ನು ತನ್ನವನನ್ನಾಗಿ ಮಾಡಿಕೊಳ್ಳಲು ಸತತವಾಗಿ ಯತ್ನಿಸುತ್ತಿರುವ ವಿಮಲೆಯ ಮನೋಭಾವ ಅವಳಲ್ಲಿ ಹೇಸಿಗೆಯನ್ನುಂಟು ಮಾಡಿತ್ತು. ವಿಮಲಳಿಗೆ ತಿಂಡಿ ರುಚಿಸಿರಲಿಲ್ಲ. ನಾಲಿಗೆ ತನ್ನಲ್ಲಿರಬಹುದಾದ ಶಕ್ತಿಯನ್ನೆಲ್ಲ ಅವಳ ಕಣ್ಣುಗಳಿಗೆ ಕೊಟ್ಟಿದ್ದವು. ಅವಳು ಹಸಿವಿನಿಂದ ಸತೀಶನ ಕಡೆ ನೋಡುತ್ತಿದ್ದಳು. ವಿಮಲೆಯ ನೋಟ, ಅವಳು ಸತೀಶನನ್ನು ತನ್ನೊಡನೆ ಮಾತಿಗೆಳೆಯಲು ಮಾಡುತ್ತಿರುವ ಯತ್ನ ನೋಡಿ ಕಾವೇರಿಗೆ ಅನುಮಾನವಾಯಿತು. ಹಾಗೆಯೇ ತನ್ನ ಗಂಡ ಅವಳ ಬಗ್ಗೆ ಹೇಗಿದ್ದಾನೆ ಎಂದು ತಿಳಿದುಕೊಳ್ಳುವ ತವಕ ಕಾವೇರಿಗುಂಟಾಯಿತು. ಸತೀಶ, ವಿಮಲ ಇಬ್ಬರೂ ಒಟ್ಟಿಗೆ ಇರುವುದನ್ನು ಕಾವೇರಿ ಮೊದಲ ಬಾರಿಗೆ ನೋಡಿದ 10 ನಿಮಿಷಗಳಲ್ಲಿ ಅವಳಿಗೆ ವಿಮಲಳ ಮನಸ್ಸು ತಿಳಿಯಿತು. ನಂತರ ಅವಳು ಪತಿಯನ್ನು ಪರೀಕ್ಷೆಯ ದೃಷ್ಟಿಯಿಂದ ನೋಡಿದಳು. ಆದರೆ ಸತೀಶ ವಿಮಲಳ ಕಡೆ ಕಣ್ಣೆತ್ತಿ ಸಹ ನೋಡುತ್ತಿರಲಿಲ್ಲ. ವಿಮಲ ತನಗಾಗಿ ತಲೆಕೆಡಿಸಿಕೊಂಡಿರುವ ವಿಷಯ ಅವನಿಗೆ ತಿಳಿದಿತ್ತು. ಅವನೊಬ್ಬನಿಗೆ ಮಾತ್ರವೇಕೆ, ಸತೀಶನ ಆಫೀಸಿನವರಿಗೆಲ್ಲ ಅದು ತಿಳಿದ ವಿಷಯವಾಗಿತ್ತು. ಅದುದರಿಂದ ಅವನು ಯಾವ ರೀತಿಯಿಂದಲೂ ಅವಳನ್ನು ಪ್ರೋತ್ಸಾಹಿಸಿರಲಿಲ್ಲ. ಅವಳ ಕಡೆ ನೋಡದೆ, ಮಾತನಾಡದೆ, ನಗದೆ ಅತ್ಯಂತ ಗಂಭೀರದಿಂದ ಅವನು ಅವಳೊಡನೆ ವರ್ತಿಸುತ್ತಿದ್ದನು. ಅವನು ಅವಳಿಂದ ವಿಮುಖನಾದಷ್ಟು ಅವಳು ಅವನಿಗಾಗಿ ಹೆಚ್ಚು ಹುಚ್ಚಳಾಗುತ್ತಿದ್ದಳು.
ಆದರೆ ಸತೀಶ ಸರಸ್ವತಿಯನ್ನು ಮಾತನಾಡಿಸಲು ಕೀಟಲೆ ಮಾಡಲು ಹಿಂಜರಿಯುತ್ತಿರಲಿಲ್ಲ. ಸರಸ್ವತಿಗೆ ಸತೀಶನ ಬಗೆಗಿದ್ದ ನಿರ್ವಿಕಾರ ಭಾವನೆಯೇ ಅದಕ್ಕೆ ಕಾರಣವಾಗಿತ್ತು. ಸತೀಶ ಸರಸ್ವತಿಗೆ ಕಾವೇರಿಗೆ ಉಪಚಾರ ಮಾಡುತ್ತಿದ್ದ. ವಿಮಲ ತಾನಾಗಿ ಮಾತನಾಡಿ ಸತೀಶನನ್ನು ಮಾತಿಗೆಳೆಯಲು ಪ್ರಯತ್ನಿಸಿದರೂ ಸತೀಶ್ ಅವಳ ಕಡೆ ತಿರುಗದೆ ಚುಟುಕಾಗಿ ಉತ್ತರ ಹೇಳಿ ನಂತರ ಲಕ್ಷ್ಯವನ್ನು ಹೆಂಡತಿ ಸರಸ್ವತಿಯ ಕಡೆ ತಿರುಗಿಸುತ್ತಿದ್ದ. ಒಣಗಿದ ಸಿಕ್ಕಟ್ಟಿಗೆಯಂತಿದ್ದ ವಿಮಲೆಯನ್ನು ಚಂದ್ರಶೇಖರ, ತಾಂಡವಮೂರ್ತಿ ಸಹ ನಿರ್ಲಕ್ಷಿಸಿದ್ದರು. ಉಪಾಹಾರದ ನಂತರ ಎಲ್ಲರೂ ಮತ್ತೆ ಕಾದು ನಿಂತಿದ್ದ ವ್ಯಾನಿನ ಬಳಿ ನಡೆದರು. ಹೆಂಗಸರೆಲ್ಲರೂ ಒಂದೇ ವ್ಯಾನಿನಲ್ಲಿ ಕೂರಲು ಬೇರೊಂದು ವ್ಯಾನಿನಲ್ಲಿದ್ದ ಶಿವ ಸತೀಶನಿಗೆ ಕೂಗಿ ಹೇಳಿದ. ಗ್ಲೀಮರ್ ಎಲ್ಲ ನಿಮ್ಮ ವ್ಯಾನಿನಲ್ಲೇ ತುಂಬಿಕೊಂಡು ಬಿಟ್ಟಿದ್ದೀರಿ. ಚಂದ್ರಶೇಖರ ವಿಮಲೆಯ ಕಡೆ ನೋಡಿ, ನೀವು ಅವರ ವ್ಯಾನಿಗೆ ಹೋಗಿ ವಿಮಲಮ್ಮ, ಅವರಿಗೂ ಕೊಂಚ ಗೇಮರ್ ಬೇಕಂತೆ ಎಂದು ಕುಚೇಷ್ಟೆ ಮಾಡಿದ. ಗ್ಲೀಮರ್ ಎಂದರೆ ಕಾವೇರಿ ಎಂದು ಎಲ್ಲರಿಗೂ ತಿಳಿದಿತ್ತು. ವಿಮಲ ಕೋಪದಿಂದ ಕೆಂಡವಾದಳು. ಆದರೂ ಮಾತನಾಡಲಿಲ್ಲ. ಖ್ಯಾತೆ ದೇವರ ಗುಡಿ ಅತ್ಯಂತ ಸುಂದರವಾದ ಪ್ರದೇಶ. ಬೆಟ್ಟದ ಮೇಲೆ ವ್ಯಾನು ಹೋಗುವಾಗ ಎಲ್ಲರೂ ಎರಡು ಕಡೆಗಳಲ್ಲೂ ಇದ್ದ ಹಸಿರು ಕಾಡು ಬೆಟ್ಟಗಳನ್ನು ನೋಡಿ ಹಿಗ್ಗುತ್ತಿದ್ದರು. ಬೆಟ್ಟವನ್ನು ಕಡಿದು ನಿರ್ಮಿಸಿದ್ದ ರಸ್ತೆ ಹಸಿರು ಕಾಡಿನ ನಡುವೆ ವಕ್ರಗತಿಯಲ್ಲಿ ಮೇಲೇರುತ್ತಿತ್ತು. ಒಂದೆರಡು ಕಡೆಗಳಲ್ಲಿ ಪೊದೆಗಳ ಸಂದಿಯಿಂದ ಇಣುಕಿ ನೋಡುತ್ತಿದ್ದ ಸುಂದರ ಜಿಂಕೆಗಳು ಕಾರಿನ ಸದ್ದನ್ನು ಕೇಳಿ ಚಂಗನೆ ಹಾರಿ ಕಾಡಿನ ನಡುವೆ ಓಡಿ ಹೋಗುತ್ತಿದ್ದವು. ಹಾಡು, ಗದ್ದಲ, ತಮಾಷೆ ಕೊನೆ ಮೊದಲಿಲ್ಲದೆ ನಡೆದಿತು. ವಿಮಲ ಮಾತ್ರ ಒಂದು ಮಾತು ಆಡದೆ ತುಟಿ ಹೊಲೆದುಕೊಂಡು ಕುಳಿತಿದ್ದಳು. ಆದರೆ ಅವಳ ಅತೃಪ್ತ ನಯನಗಳು ಸತೀಶನ ಕಡೆ ಆಗಾಗ್ಗೆ ಹೊರಳುತ್ತಿದ್ದವು. ಉಳಿದವರು ಅವಳನ್ನು ಮಾತನಾಡಿಸುವ ಪ್ರಯತ್ನವನ್ನೂ ಮಾಡುತ್ತಿರಲಿಲ್ಲ. ಒಂದು ಸುಖ ಸಂಸಾರವನ್ನು ಮುರಿಯಲು ಕಂಕಣಬದ್ಧಳಾಗಿದ್ದ ಅವಳ ಮನೋಭಾವದಿಂದಾಗಿ ಎಲ್ಲರೂ ಅವಳನ್ನು ತಿರಸ್ಕಾರದಿಂದ ಕಾಣುತ್ತಿದ್ದರು. ಖ್ಯಾತೆ ದೇವರ ಗುಡಿ ಹಸಿರು ಬೆಟ್ಟದ ಮೇಲಿನ ಚೆಲುವಿನ ಸ್ಥಳದಲ್ಲಿತ್ತು. ವ್ಯಾನುಗಳು ಅಲ್ಲಿದ್ದ ಭವ್ಯವಾದ ಪ್ರವಾಸಿ ಮಂದಿರದ ಮುಂದೆ ನಿಂತವು. ಗಂಡಸರು ತಿಂಡಿಯ ಬುಟ್ಟಿಗಳನ್ನು, ನೀರಿನ ಚೀಲಗಳನ್ನು ತೆಗೆದುಕೊಂಡು ಕೆಳಗಿಳಿದರು. ಅದುವರೆವಿಗೂ ಎಲ್ಲೆಲ್ಲೂ ತಾಂಡವಾಡುತ್ತಿದ್ದ ನೀರವತೆಯನ್ನು ಪ್ರವಾಸಿಗರ ಗುಂಪು ಹೊಡೆದೋಡಿಸಿತು. ಕಾವೇರಿ ಪ್ರವಾಸಿ ಮಂದಿರದ ಮೆಟ್ಟಿಲ ಮೇಲೆ ಕುಳಿತು ಸುತ್ತಲೂ ಕಣ್ಣೋಡಿಸಿದಳು. ಪ್ರವಾಸಿ ಮಂದಿರದ ಸ್ವಲ್ಪ ಎಡಕ್ಕೆ ಖ್ಯಾತೆ ದೇವರ ಸಣ್ಣ ಗುಡಿಯೊಂದಿತ್ತು. ಮಂದಿರದ ಎದುರಿಗೆ ಸಣ್ಣದಾಗಿ ಕಣಿಗಲೆ, ದಾಸವಾಳದ ಗಿಡಗಳಿದ್ದ ತೋಟವಿತ್ತು. ಕಣ್ಣಿಗೆ ಕಾಣುವವರೆವಿಗೂ ಹಸಿರು ನೋಟವಿತ್ತು. ದೂರದಲ್ಲಿ ಅಲ್ಲೊಂದು ಇಲ್ಲೊಂದು ನೀರಿದ್ದ ಜಾಗಗಳು, ಕೆರೆಗಳು ಕನ್ನಡಿಯಂತೆ ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತಿದ್ದವು. ಸುಸ್ತಾಯಿತೇನೆ ಕಾವೇರಿ, ಸತೀಶ್ ಕೇಳಿದ. ಇಲ್ಲಪ್ಪ, ಸುಮ್ಮನೆ ಜಾಗ ನೋಡೋಣಾಂತ ಕುಳಿತೆ ಎಂದಳು ಕಾವೇರಿ. ಯಾರೂ ಕಾಣದ ಹೆಂಡತಿ. ವ್ಯಾನಿನಲ್ಲಿ ಬಂದರೂ ಹೆಂಡತಿ ನಲುಗಿ ಹೋಗುವಳೆಂಬ ಹುಚ್ಚು ಸತೀಶನಿಗೆ ಎಂದು ವಿಮಲ ಮನಸ್ಸಿನಲ್ಲಿಯೇ ಕೊಂಕಾಗಿ ಟೀಕಿಸಿದಳು. ಚಾಮರಾಜನಗರದಲ್ಲಿ ಊಟವಾಗಿದ್ದುದರಿಂದ ಯಾರಿಗೂ ತಿಂಡಿಯ ಅಗತ್ಯವಿರಲಿಲ್ಲ. ಕನ್ನಡಿ ಹಾಕಿದ ಡ್ರೆಸ್ಸಿಂಗ್ ಟೇಬಲ್ ಇರಿಸಿದ್ದ ಕೊಠಡಿಯನ್ನು ಹೆಂಗಸರಿಗಾಗಿ ಪ್ರವಾಸಿ ಮಂದಿರದ ಆಳುಗಳು ಬಿಟ್ಟುಕೊಟ್ಟು ಕಸಗುಡಿಸಿದರು. ಗಂಡಸರು ಹೊರಗಿದ್ದ ಹಾಲನ್ನು ಆಕ್ರಮಿಸಿಕೊಂಡರು. ಫ್ಲಾಸ್ಕಿನಲ್ಲಿದ್ದ ಕಾಫಿಯನ್ನು ಕುಡಿದು ಎಲ್ಲರೂ ಕಾಡನ್ನು ಸುತ್ತಿಕೊಂಡು ಬರುವುದೆಂದು ನಿರ್ಧರಿಸಿದರು. ಕಾಡನ್ನು ನೋಡಲು ಬರುವ ಪ್ರವಾಸಿಗರನ್ನು ಸುತ್ತಿಸಿ ಕರೆತರುವ ಕೆಲಸಕ್ಕಾಗಿಯೇ ಪರಿಮಳ, ಜೈಹಿಂದ್ ಎಂಬ ಎರಡು ಮುದಿ ಆನೆಗಳು ಸಿದ್ಧವಾಗಿದ್ದವು. ಮಾವಟಿಗ ಆನೆಯ ಬೆನ್ನಿನ ಮೇಲೆ ಮೆತೆಯೊಂದನ್ನು ದಪ್ಪನಾದ ಹಗ್ಗದಿಂದ ಕಟ್ಟಿ ಕುಳಿತುಕೊಳ್ಳುವವರಿಗೆ ಹಿತವಾಗಿರುವಂತೆ ಜಾಗ ಮಾಡಿದ. ಒಂದೊಂದು ಆನೆಯ ಮೇಲೆ 6 ಜನ ಕುಳಿತುಕೊಂಡರು. ಆನೆಗಳನ್ನು ನೆಲದ ಮೇಲೆ ಕೂರಿಸಿ ಅದಕ್ಕೆ ಸಣ್ಣ ಏಣಿಯೊಂದನ್ನು ಒರಗಿಸಿ ಅದರ ಸಹಾಯದಿಂದ ಎಲ್ಲರೂ ಆನೆಯ ಮೇಲೆ ಹತ್ತಿ ಕುಳಿತಿದ್ದರು. ಆನೆ ಎದ್ದು ನಿಲ್ಲುವಾಗ ಹೆಂಗಸರು ಕಿರುಚಿಕೊಂಡರು. ಪಕ್ಕದಲ್ಲಿದ್ದವರು ಯಾರು ಎನ್ನುವುದನ್ನು ಗಮನಿಸದೆ ಒಬ್ಬರನ್ನೊಬ್ಬರು ಹಿಡಿದುಕೊಂಡರು. ಆಗ ವಿಮಲೆಗೆ ತನ್ನ ಹಿಂದೆ ಕುಳಿತಿದ್ದ ಸತೀಶನನ್ನು ಒರಗಿಕೊಳ್ಳಲು ಒಂದು ಒಳ್ಳೆಯ ಅವಕಾಶ ಸಿಕ್ಕಿದಂತಾಯಿತು. ಕಾವೇರಿ, ಸರಸ್ವತಿ ಬೇರೊಂದು ಆನೆಯ ಮೇಲೆ ಕುಳಿತಿದ್ದರಿಂದ ಅವರು ಸತೀಶನ ಪೀಕಲಾಟವನ್ನು ನೋಡಿ ಆನಂದಿಸುತ್ತಿದ್ದರು. ಮಾವಟಿಗ ಕಾವೇರಿಯ ಬೆಡಗು, ರೂಪವೈಖರಿಯನ್ನು, ಇತರರು ಕೊರಳಲ್ಲಿ ಹಾಕಿಕೊಂಡಿದ್ದ ಕ್ಯಾಮರಾವನ್ನು ನೋಡಿ ಮುಗ್ಧತೆಯಿಂದ ನೀವು ಸಿನಿಮಾದವರ ಸ್ವಾಮಿ ಎಂದ. ಇಲ್ಲ, ಇಲ್ಲಿಗೆ ಸಿನಿಮಾದವರು ಬರುತ್ತಿರುತ್ತಾರಾ ವಿನಾಯಕ ಕೇಳಿದ. ಹೂಂ, ಆಗಾಗ್ಗೆ ಬಾನೇ ಇದ್ದಾರೆ. ಮೊನ್ನೆ ಸಹಿತ ಒಬ್ಬರು ಬಂದಿದ್ದರು. ಆನೆಗಳು ಜಗ್ಗು ಹಾಕುತ್ತಾ ಹೊರಟಾಗ ಮೇಲಕ್ಕೂ ಕೆಳಕ್ಕೂ ತೂಗಿದಂತಾಗಿ ಹೆಂಗಸರು ಭಯಪಟ್ಟರು. ಸರಸ್ವತಿಯಂತೂ ನಿಲ್ಲಿಸಿ ಬಿಡಿ, ನಾನು ಇಳಿದು ಬಿಡ್ತೀನಿ ಎಂದು ಗಲಾಟೆ ಮಾಡಿದಳು. ಪಳಗಿದ ಆನೆಯ ಮೇಲೆ ಕುಳಿತುಕೊಳ್ಳಲು ಹೆದರುತ್ತೀರಲ್ಲ ಎಂದು ಸುಬ್ಬಣ್ಣ ಸರಸ್ವತಿಯನ್ನು ರೇಗಿಸಿದ. ಕಾಡಿನಲ್ಲಿ ಹೋಗುವಾಗ ಬಿಳಿಯ ಬಟ್ಟೆ ಧರಿಸಬಾರದೆಂದು ಮಾವಟಿಗೆ ಹೇಳಿದ್ದರಿಂದ ಬಿಳಿಯ ಸೀರೆಯ ಮೇಲೆ ಗುಲಾಬಿ ಚುಕ್ಕೆಗಳಿದ್ದ ಸೀರೆಯನ್ನು ಕಾವೇರಿ ಬದಲಾಯಿಸಿದ್ದಳು. ಅಂಚು ಸೆರಗಿಲ್ಲದ ಅಚ್ಚ ಎಲೆ ಹಸಿರು ಬಣ್ಣದ ತೆಳ್ಳನೆಯ ಶಿಫಾನ್ ಸೀರೆಯುಟ್ಟು ಕಾವೇರಿ ಅದೇ ಬಣ್ಣದ ತುಂಬು ಕೊರಳಿನ ಮೊಳಕೈನವರೆಗೆ ಬಂದಿದ್ದ ತೋಳಿನ ಮಕಮಲ್ಲಿನ ರವಿಕೆ ತೊಟ್ಟಿದ್ದಳು.
ಅವಳ ಕಾಲಿನಲ್ಲಿ 2 ಪಟ್ಟಿಯ ನಕ್ಕಿ ಕೆಲಸ ಮಾಡಿದ್ದ ಹಸಿರು ಬಣ್ಣದ ಚಪ್ಪಲಿಗಳಿದ್ದವು. 2 ಜಡೆಗೆ ಬದಲಾಗಿ ಈಗ ಕಾವೇರಿ ಕೂದಲನ್ನು ಎತ್ತಿ ಪೋನಿಟೇಲ್ ಕಟ್ಟಿದ್ದಳು. ಮಾವಟಿಗೆ ಕೈಲಿ ಹಿಡಿದಿದ್ದ ಕತ್ತಿಯಿಂದ ಮುಳ್ಳು ಗಿಡಗಳನ್ನು, ದಾರಿಗೆ ಅಡ್ಡಲಾಗಿ ಬಂದ ಮರದ ಕೊಂಬೆಗಳನ್ನು ಸವರುತ್ತಾ ನಡೆದಿದ್ದ. ಸತೀಶ ಉದ್ದೇಶಪೂರ್ವಕವಾಗಿಯೇ ಬೇರೊಂದು ಆನೆಯ ಮೇಲೆ ಕುಳಿತಿದ್ದ. ಕಾವೇರಿಯ ವಿವಿಧ ಭಂಗಿಯ ಭಾವಚಿತ್ರಗಳನ್ನು ತೆಗೆಯುವುದೇ ಅವನ ಉದ್ದೇಶವಾಗಿತ್ತು. ಮಧ್ಯಾಹ್ನ 4 ಗಂಟೆಯಾಗಿತ್ತು. ಕಾಡು ನೀರವವಾಗಿ ಮಲಗಿತ್ತು. ಅಲ್ಲೊಂದು ಇಲ್ಲೊಂದು ಹಕ್ಕಿಗಳ ಕೂಗುವಿಕೆಯ ಹೊರತಾಗಿ ಬೇರೇನೂ ಸದ್ದೂ ಇರಲಿಲ್ಲ. ಮೌನವಾಗಿ ದಾರಿ ಸವೆಸಲು ಎಲ್ಲರಿಗೂ ಬೇಸರವಾಯಿತು. ಆದುದರಿಂದ ಮಾತಿಗೆ ಹರಟೆಗೆ ಮೊದಲಾಯಿತು. ಮಾವಟಿಗೆ ಹೇಳಿದ, ಮಾತನಾಡಬೇಡಿ, ಮಾತನಾಡಿದರೆ ಕಾಡು ಪ್ರಾಣಿಗಳು ಓಡಿ ಹೋಗುತ್ತವೆ. ಆದುದರಿಂದ ಎಲ್ಲರೂ ಸುಮ್ಮನಾಗಬೇಕಾಯಿತು. ಮಾವಟಿಗ ಅವರನ್ನು ಕಾಡಿನ ಒಳಭಾಗದವರೆಗೆ ಕರೆದೊಯ್ಯಲಿಲ್ಲ. ಆದುದರಿಂದ ಪ್ರವಾಸಿಗರಿಗೆ ಹೆಚ್ಚು ಪ್ರಾಣಿಗಳನ್ನು ನೋಡಲಾಗಲಿಲ್ಲ. ಒಂದು ಜಿಂಕೆಯ ಮರಿ ಆನೆಯನ್ನು ಕಂಡೊಡನೆ ಹಾರುತ್ತಾ ಓಡಿಹೋಯಿತು. 2 ಕೊಬ್ಬಿದ ಕಾಡು ಕೋಣಗಳು ಹುಲ್ಲನ್ನು ಮೇಯುತ್ತಾ ಆರಾಮವಾಗಿ ನಿಂತಿದ್ದವು. ಚಾಕೋಲೇಟ್ ಬಣ್ಣದ ಅದರ ಮೈ ಬಿಸಿಲಿನಲ್ಲಿ ತಳತಳನೆ ಹೊಳೆಯುತ್ತಿತ್ತು. ಬರುತ್ತಿರುವ ಗುಂಪನ್ನು ನೋಡಿ ಅವು ಮರ ಪೊದೆಗಳ ಮರೆಗೆ ಸರಿದು ಹೋದವೇ ಹೊರತು ಜಿಂಕೆಯಂತೆ ಹೆದರಿ ಓಡಿ ಹೋಗಲಿಲ್ಲ. ಕಾಡಿನಲ್ಲಿ 5-6 ಮೈಲಿ ಸುತ್ತು ಹಾಕಿಕೊಂಡು ಎಲ್ಲರೂ ಇಳಿದುಕೊಂಡಿದ್ದ ಸ್ಥಳಕ್ಕೆ ಬಂದರು. ಆನೆಯಿಂದ ಇಳಿಯುವಾಗ ಮತ್ತೊಮ್ಮೆ ಗುಂಪಿನಲ್ಲಿ ಗಲಾಟೆ, ಕಿರುಚುವಿಕೆ ಆಯಿತು. ಕಾವೇರಿ ಇಳಿದ ನಂತರ ಸತೀಶ ಹೆಂಡತಿಯೊಬ್ಬಳನ್ನೇ ಆನೆಯ ಬಳಿ ನಿಲ್ಲಿಸಿ ಚಿತ್ರ ತೆಗೆದ. ಬ್ಯೂಟಿ ಮತ್ತು ಬೀಸ್ಟ್ ಎಂದು ಚಿತ್ರಕ್ಕೆ ಹೆಸರು ಕೊಡು ಎಂದ ವಿನಾಯಕ. ಓಹೋಂ, ಅದು ಸರಿಯಾಗಲ್ಲ. ಆನೆಯು ಸುಂದರವಾದ ಪ್ರಾಣಿ ಎಂದಳು ಕಾವೇರಿ. ನಿಜ, ಅದರ ನಡಿಗೆ ಶ್ರೀಮಂತಾಂಬೀರ್ಯ ಯಾವ ಪ್ರಾಣಿಗಿದೆ ಎಂದಳು ಸರಸ್ವತಿ. ಬ್ಯೂಟಿ ಮತ್ತು ಬೀಸ್ಟ್ ಚಿತ್ರ ಬೇಕೇ ಬೇಕಾದರೆ ನಮ್ಮ ಸತೀಶನನ್ನು ಅವರ ಮಿಸೆಸ್ ಹತ್ತಿರ ನಿಲ್ಲಿಸಿ ಫೋಟೋ ತೆಗೆದರಾಯಿತು ಎಂದ ಚಂದ್ರಶೇಖರ. ಎಲ್ಲರೂ ನಕ್ಕರು. ರೈಟೋ ಬಾಯ್ ಎನ್ನುತ್ತಾ ಸತೀಶ ಹೋಗಿ ಕಾವೇರಿಯ ಪಕ್ಕದಲ್ಲಿ ನಿಂತ. ವಿಮಲಾ ಸತೀಶನ ಕಡೆ ನೋಡಿದಳು. ಸತೀಶ್ ಎಂದಿಗಾದರೂ ಬೀಸ್ಟ್ ಆಗಲು ಸಾಧ್ಯವೇ? ಅವನ ಮನಸ್ಸೇನೋ ಕಾಡುಕಲ್ಲಿಗಿಂತಲೂ ಕಠಿಣ ಎಂದು ಅವಳು ಎಂದೋ ಒಪ್ಪಿಕೊಂಡಿದ್ದಳು. ಇಲ್ಲದಿದ್ದರೆ ನನ್ನಂತಹ ಹೆಂಗಸು ಹಸಿದು ಹಾತೊರೆದು 100 ರೀತಿಯಲ್ಲಿ ತನ್ನ ಅಪೇಕ್ಷೆಯನ್ನು ಬಯಲು ಮಾಡಿದರೂ ಮನಸ್ಸು ಕಲ್ಲು ಮಾಡಿಕೊಂಡಿರುವ ಸತೀಶ ಖಂಡಿತವಾಗಿಯೂ ಪಶುವೇ ಸರಿ. ಆದರೆ ಅವನ ಚೆಲುವು, ಒಮ್ಮೊಮ್ಮೆ ತಾನು ಮೆಚ್ಚಿದವನ ಅದಾಸೀನ್ಯದಿಂದಾಗಿ ವಿಮಲೆಗೆ ತನ್ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬೇರೆಲ್ಲಾದರೂ ಹೋಗಿಬಿಡೋಣ ಎನ್ನಿಸುತ್ತಿತ್ತು. ವಿಮಲಾ ಸತೀಶನ ಕಡೆ ನೋಡಿದಾಗ ತುಂಟ ನಗೆಯೊಂದು ಅವನ ತುಟಿಗಳ ಮೇಲೆ ನರ್ತಿಸುತ್ತಿತ್ತು. ಎಲ್ಲರೂ ತಾವು ತಂದಿದ್ದ ತಿಂಡಿಯ ಬುಟ್ಟಿಗಳನ್ನು ಬಿಚ್ಚಿದರು. ಒಬ್ಬೊಬ್ಬರು ಒಂದೊಂದು ಬಗೆಯ ತಿಂಡಿಯನ್ನು ತಮ್ಮ ಮನೆಯಿಂದ ತಂದಿದ್ದರು. ವಿಮಲಾ ತಾನು ತಂದಿದ್ದ ಬಿಸ್ಕತ್ತು, ಜಾಮೂನು ಸತೀಶನಿಗೆ ಕೊಡಲು ಪ್ರಯತ್ನಿಸಿದಳು. ಕಾವೇರಿ ತಂದಿರುವುದನ್ನು ತಿಂದು ಮುಗಿಸಿದರೆ ಸಾಕು ಎಂದು ಬಿಟ್ಟ ಸತೀಶ. ಆದರೆ ಉಳಿದ ಗೆಳೆಯರು ತಾವು ತಂದುದನ್ನು ಕೊಡಲು ಸತೀಶ ಮರುಮಾತನಾಡದೆ ತೆಗೆದುಕೊಂಡು ತಿಂದ. ವಿಮಲೆಗೆ ಕೆನ್ನೆಗೆ ಹೊಡೆದಂತಾಯಿತು. ಅಪಮಾನದಿಂದ ಅವಳ ಕಣ್ಣಿನಲ್ಲಿ ನೀರು ಬರುವಂತಾಯಿತು. ಮೇಟಿಗೆ ರಾತ್ರಿಯ ಅಡಿಗೆ ಸಿದ್ಧ ಮಾಡುವಂತೆ ಹೇಳಿ ಎಲ್ಲರೂ ಸುತ್ತಾಡಿಕೊಂಡು ಬರಲು ಹೊರಟರು. ಕಾವೇರಿಯ ನಡಿಗೆ ಕೊಂಚ ನಿಧಾನ. ಅವಳಿಗೆ ಹೆಚ್ಚು ನಡೆದು ಅಭ್ಯಾಸವಿರಲಿಲ್ಲ. ಮನೆಯಿಂದ ಹೊರಟರೆ ಕಾರು ಸಿದ್ಧವಾಗಿರುತ್ತಿತ್ತು. ಆಕೆ ಎಲ್ಲರಿಗಿಂತಲೂ ಹಿಂದೆ ಬೀಳಲು ಸರಸ್ವತಿ ಅವಳ ಜೊತೆಯಲ್ಲಿ ತಾನು ಬರುವುದಾಗಿ ಹೇಳಿದಳು. ಬೇಕಾದರೆ ನಾನೂ ಬರುತ್ತೇನೆ ಎಂದ ಸತೀಶ. ವಿನಾಯಕ ಅವನ ಬೆನ್ನಿನ ಮೇಲೆ ಗುದ್ದಿ, ಇರಲಿ ನಡಿಯೋ, ಹೆಂಡತಿ ಜೊತೆ ದಿನ ವಾಕಿಂಗಿಗೆ ಹೋಗುವುದು ಇದ್ದೇ ಇದೆ. ಇವತ್ತೊಂದು ದಿನ ನಮಗೆ ಕಂಪನಿ ಕೊಡು ಎಂದ. ಕಾವೇರಿಯ ಸಾನ್ನಿಧ್ಯದಿಂದ ಸತೀಶ ದೂರವಾದರೆ ಅವನನ್ನು ತನ್ನ ಕಡೆ ನೋಡುವಂತೆ ಮಾಡುವುದು ಸುಲಭ ಎಂದು ವಿಮಲ ಭಾವಿಸಿದ್ದಳು. ಆದುದರಿಂದ ಅವಳು ಕಾವೇರಿ ಸರಸ್ವತಿಯೊಡನೆ ವೇಗವಾಗಿ ಹೆಜ್ಜೆ ಹಾಕಿದಳು. ಅವಳು ತಮ್ಮ ಗುಂಪಿನಲ್ಲಿ ಸೇರಿಕೊಂಡಿದ್ದನ್ನು ನೋಡಿ ತಾಂಡವ್ ಮೂರ್ತಿ ಗೇಲಿ ಮಾಡಿದ. ನೀವು ನಿಧಾನವಾಗಿ ಬನ್ನಿ. ಇಲ್ಲಾರಿ, ನನಗೆ ನಿಧಾನವಾಗಿ ನಡೆದು ಅಭ್ಯಾಸವಿಲ್ಲ. ನಿಧಾನವಾಗಿ ನಡೆದರೆ ಕಾಲು ನೋಯುತ್ತದೆ ಎಂದಳು ವಿಮಲಾ. ಅಲ್ಲಿಂದ ಮುಂದೆ ಅವಳು ಸತೀಶನನ್ನು ತನ್ನೊಡನೆ ಸಂಭಾಷಣೆಗೆಳೆಯಲು ಪ್ರಯತ್ನಿಸಿದಳು. ಉಳಿದವರು ಆಕೆಯ ಪ್ರಯತ್ನವನ್ನು ನೋಡಿ ಹಾಸ್ಯದಿಂದ ನಗುತ್ತಿದ್ದರು. ಆದರೆ ವಿಮಲೆಗೆ ಮಾತ್ರ ಯಾವುದರ ಪರಿವೆಯೂ ಇದ್ದಂತೆ ತೋರಲಿಲ್ಲ. ದೇವರು ತನಗೆ ಕೊಟ್ಟಿರಬಹುದಾದ ಬೆಡಗನ್ನೆಲ್ಲ ವಿಮಲಾ ಸತೀಶನ ಮೇಲೆ ಪ್ರಯೋಗಿಸಿದಳು. ಅವಳು ಮುಂದುವರೆದಷ್ಟು ಸತೀಶನಿಗೆ ಅವಳ ಬಗ್ಗೆ ಬೇಸರವುಂಟಾಯಿತು. ಕಾಡಿನ ದಾರಿಯಲ್ಲಿ ಸತೀಶನಿಗೆ ಹತ್ತಿರವಾಗುವ ವಿಮಲಾ ಯೋಚನೆ ಕೈಗೂಡುವುದೇ? ಕಾವೇರಿ ಸತೀಶನ ನಡುವೆ ಸಣ್ಣ ಬಿರುಕು ಮೂಡಿಸುವ ಪ್ರಯತ್ನದಲ್ಲಿರುವ ವಿಮಲಳಿಗೆ ಚಿಕ್ಕ ಗೆಲುವಾದರೂ ಸಿಗುವುದೇ? ಮುಂದುವರೆಯುವುದು. ನಿಮ್ಮ ಅಮೂಲ್ಯ ಅಭಿಪ್ರಾಯಗಳಿಗೆ ಸದಾ ಸ್ವಾಗತ.